ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯಾ ರಮೇಶ್ ಚಾನಲ್. ನಾನು ನಿಮ್ಮ ದಿವ್ಯಾ. ಇವಾಗ ನಾವು ಹೋಗ್ತಾ ಇದ್ವಿ ಗೋ ಕಾರ್ಟಿಂಗನ್ನು ಮಾಡೋಕ್ಕೆ. ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಮ್ಮ ಬನ್ನನಘಟ್ಟ ರೋಡಲ್ಲಿರುವಂತಹ ಕಾರ್ಟು ಕೆಫೆ ಫನ್ ಫ್ಯಾಕ್ಟ್ರಿಗೆ ನಾವು ಹೋಗ್ತಾ ಇದ್ವಿ. ಸೊ ನೋಡೋಣ ಯಾವ ಥರ ಇರುತ್ತೆ ನಮ್ಮ ಎಕ್ಸ್ಪೀರಿಯನ್ಸ್ ಅಂತ. ವೀಕ್ ಡೇಸಲ್ಲಿ ಹೋಗ್ತಾ ಇರೋದು, ಅಷ್ಟು ವೀಕೆಂಡ್ ಕ್ರೌಡ್ ಅಂತೂ ಇರಲ್ಲ ಡೆಫಿನೆಟ್ಲಿ. ಐ ಥಿಂಕ್ ಸ್ವಲ್ಪ ಕಾಮಾಗಿ ಇರ್ಬೋದು, ಪ್ಲೇಸು ಅಷ್ಟು ವೈಬಿಂಗ್ ಅಂತ ಇರಲ್ಲ ಅಂತ ಅನ್ಕೊಂತೀನಿ. ನೋಡೋದಕ್ಕೂ ಕೂಡ ಅಲ್ಲಿ ಪಾರ್ಕಿಂಗಲ್ಲೂ ಕೂಡ ಜನ ಏನು ಅಷ್ಟು ಇರಲಿಲ್ಲ. ಲೆಟ್ಸ್ ಎಂಟರ್ ಫ್ರೆಂಡ್ಸ್. ವ್ಲಾಗನ್ನು ಕೊನೆವರೆಗೂ ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಈ ಗೋ ಕಾರ್ಟಿಂಗ್ ಕೆಫೆ ಮಾರ್ನಿಂಗ್ 11 AM ಇಂದ ನೈಟು 10 PM ವರೆಗೂ ಇದು ಓಪನ್ ಆಗಿರುತ್ತೆ. ಕೆಲವೊಂದಿಷ್ಟು ಡ್ರೆಸ್ ಕೋಡನ್ನು ಫಾಲೋ ಮಾಡಬೇಕಾಗುತ್ತೆ. ಕಂಫರ್ಟೇಬಲ್ ಆದ ಶೂವನ್ನು ವೇರ್ ಮಾಡ್ಕೊಂಡು ಬನ್ನಿ. ಫುಲ್ ಸ್ಲೀವ್ಸು ಡ್ರೆಸ್ ಅಥವಾ ಜಾಕೆಟ್ ಆ ಥರ ಏನಾದರೂ ಹಾಕೋ ಬನ್ನಿ. ಆ್ಯಂಡ್ ಪ್ಯಾಂಟ್ ಕೂಡ ಇದ್ರೆ ಬೆಟರ್ ಆಗಿರುತ್ತೆ, ಯಾಕಂದ್ರೆ ನೀವು ಡ್ರೈವ್ ಮಾಡುವಾಗ ಸ್ವಲ್ಪ ಸೇಫ್ ಆಗಿರಲಿ, ಯಾವುದೇ ರೀತಿಯ ಪ್ರಾಬ್ಲಮ್ ಬೇಡ ಅಂತ. ಆ್ಯಂಡ್ ಸೊ ಒನ್ ಅಡ್ವೈಸ್ ಏನಂದರೆ, ಹುಡುಗಿಯರು ಫ್ರೀ ಹೇರು ಅಂದರೆ ಓಪನ್ ಹೇರನ್ನು ಮಾಡ್ಕೊಂಡು ಬರಬೇಡಿ. ಸೊ ಪೋನಿಟೆಲ್ಲನ್ನು ಹಾಕೊಳ್ಳಿ, ಯಾಕಂದರೆ ಹೆಲ್ಮೆಟನ್ನು ವೇರ್ ಮಾಡಬೇಕಾಗತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಹೋಗಿ ರಿಸೆಪ್ಷನ್ಸ್ ಏನಿರುತ್ತೆ ಅಲ್ಲಿ ನಾವು ಪ್ರೈಸ್ ಎಲ್ಲ ಕೇಳೋಣ. ಇಲ್ಲಿ ಕೆಫೆ ಥರ ಅಟ್ಮಾಸ್ಫಿಯರ್ ಇದೆ, ಸಾಕಷ್ಟು ಚೆನ್ನಾಗಿರುವಂತಹ ರಾಕ್ ವೈಬನ್ನು ಕೊಡುತ್ತೆ. ಬಟ್ ಮ್ಯೂಸಿಕ್ ಏನು ಅಷ್ಟು ಚೆನ್ನಾಗಿರಲಿಲ್ಲ ನಾವು ವಿಸಿಟ್ ಮಾಡಿದಾಗ. ಬಟ್ ಯಾಕಂದರೆ ವೀಕ್ ಡೇಸ್ ಅವ ಜನನೇ ಇರಲಿಲ್ಲ ಫ್ರೆಂಡ್ಸ್. ಸೊ ಇದು ನಮ್ಮ ಗೋಕಾರ್ಟ್ ಅಂದರೆ ನಮ್ಮ ಮಿನಿ ರೇಸಿಂಗ್ ಕಾರ್ ಫ್ರೆಂಡ್ಸ್. ಸ್ವಲ್ಪ ಹೊತ್ತಲ್ಲಿ ನಾವು ಇದನ್ನು ರೈಡ್ ಮಾಡ್ತೀವಿ. ಅದಕ್ಕೂ ಮೊದಲು ಕಾಸ್ಟ್ಯೂಮನ್ನು ಹಾಕೋಣ. ಅವ್ರು ವೇರ್ ಮಾಡೋಕ್ಕೆ ಕೆಲವೊಂದಿಷ್ಟು ಹೆಲ್ಮೆಟನ್ನೆಲ್ಲ ಕೊಡ್ತಾರೆ. ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗತ್ತೆ. ಒಂದಿಷ್ಟು ಫಾರ್ಮನ್ನು ಕೂಡ ಫಿಲ್ ಮಾಡ್ಕೋಬೇಕು. ಆ ಪ್ರೊಸೀಜರ್ನೆಲ್ಲ ಮಾಡ್ಕೊಳ್ಳೋಣ. ಪರ್ ಹೆಡ್ಡು ಇಲ್ಲಿ 400 ಚಾರ್ಜಸನ್ನು ಮಾಡ್ತಾರೆ. 6 ಲ್ಯಾಬ್ಸ್ ಇರುತ್ತೆ. ಸೊ ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಐ ಡೋಂಟ್ ನೋ ಹೇಗೆ ಹೋಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ನೋಡೋಕ್ಕೆ ನೀವು ರೆಡಿನಾ? ರೇಸ್ ಮಿನಿ ಕಾರನ್ನು ರೇಸ್ ಮಾಡೋಕ್ಕೆ ನಾನು ರೆಡಿ ಆಗಿದ್ದೀನಿ. ಸೊ ಬನ್ನಿ, ಈ ಥರ ಇದೆ ಟ್ರ್ಯಾಕು. ಅಷ್ಟೇನು ಹೇಳೋಷ್ಟು ದೊಡ್ಡದಾಗಿಲ್ಲ, ಒಂದು 6 ರೌಂಡ್ಸ್ ಅಷ್ಟೇ ನಮ್ಗೆ ಕೊಡ್ತಾರೆ. ಶೂವನ್ನು ವೇರ್ ಮಾಡ್ಕೊಂಡು ಬರೋದನ್ನು ಮರಿಬೇಡಿ ಫ್ರೆಂಡ್ಸ್. ಆ್ಯಂಡ್ ದೆನ್ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಹೇಳ್ತಾರೆ. ಅಷ್ಟು ಜನ ಅಂತ ಅವರು ಟ್ರ್ಯಾಕಿಗೆ ಅಲೋ ಮಾಡ್ತಾರೆ. ಸೊ ನಾವು ಕೂಡ ಹೋಗೋಣ. ಸೊ ಬ್ರೇಕು ಮತ್ತು ಆಕ್ಸಿಲೇಟ್ರ್ ಎರಡೇ ಇರುತ್ತೆ. ಆ ಸ್ಟೇರಿಂಗ್ ಅಂತೂ ಕರೆಕ್ಟಾಗಿ ನೆಟ್ಟಗೆ ತಿರುಗೋದೇ ಇಲ್ಲ, ತುಂಬ ಹಾರ್ಡ್ ಆಗಿರುತ್ತೆ. ಬ್ರೇಕು ಕೂಡ ಆವಾಗವತ್ತು ಆಗೋದಿಲ್ಲ. ಕೇರ್ಫುಲ್ಲಾಗಿ ಸ್ಟಾರ್ಟಿಂಗಲ್ಲಿ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ತುಂಬ ಸ್ಲೋ ಆಗೇ ರೈಡ್ ಮಾಡಿ, ಅದ ನಂತರ ಪಿಕಪ್ ಬರುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ನನ್ನ ಎಕ್ಸ್ಪೀರಿಯೆನ್ಸು. ಐ ಹೋಪ್ ನೀವು ಒಂದು ವೇಳೆ ಟ್ರೈ ಮಾಡಿ, ಡೆಫಿನೆಟ್ಲಿ ಒಂದು ಸಲ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ನನ್ನ ಯಾವುದೋ ಕಾಲದ ಬಕೆಟ್ ಲಿಸ್ಟ್ ಆಗಿತ್ತು, ಇಷ್ಟು ವರ್ಷದಂತ ಯಾವಾಗ ಫುಲ್ಫಿಲ್ ಆಯಿತು. ನಿಮ್ಮದು ಕೂಡ ಬಕೆಟ್ ಲಿಸ್ಟಲ್ಲಿ ಇದು ಇನ್ನೂ ಇದ್ದರೆ ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಆ್ಯಂಡ್ ತುಂಬ ಬೇರೆ ಬೇರೆ ಏರಿಯಾದಲ್ಲೂ ಕೂಡ ಇದರ ಗೋ ಕಾರ್ಟಿಂಗ್ ಇರುತ್ತೆ. ಬೇರೆ ಬೇರೆ ರೀತಿಯ ವೈಬ್ ಕೂಡ ಇರುತ್ತೆ. ಇಲ್ಲಿ ಬನ್ನನಘಟ್ಟ ರೋಡಲ್ಲಿ ಅಷ್ಟೇನು ವೀಕ್ ಡೇಸಲ್ಲಿ ಚೆನ್ನಾಗಿ ಕೂಡ ಇರಲಿಲ್ಲ, ಅಂದರೆ ಜನ ಇದ್ದಾಗ ಮಾತ್ರ ವೈಬಿಂಗ್ ಇರುತ್ತೆ. ಸೊ ಅದಕ್ಕೋಸ್ಕರ ವೀಕೆಂಡಲ್ಲಿ ಟ್ರೈ ಮಾಡಿ, ಅದು ಕೂಡ ನೈಟ್ ಟೈಮಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನನ್ನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನನ್ನ ಎಕ್ಸ್ಪೀರಿಯೆನ್ಸು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗ್ತಾಯಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ಪ್ಲೇಸಲ್ಲಿ ಮತ್ತೊಂದು ಥಿಂಗನ್ನು ಎಕ್ಸ್ಪ್ಲೋರ್ ಮಾಡುವಂತಹ ವಿಡಿಯೋನಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಒಂದು ವೇಳೆ ಗೇಮಿನ ಫನ್ ಜೊತೆಗೆ ನಿಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂತಾ ಇದ್ರೆ ಅದಕ್ಕೂ ಕೂಡ ಸ್ಟೇಜ್ ಪ್ರಿಪೇರ್ ಇರುತ್ತೆ. ಕೆಲವೊಂದಿಷ್ಟು ಸ್ಪೇಸ್ ಅನ್ನು ಇಟ್ಟಿದ್ದಾರೆ. ಹಾಗೆ ಕೆಫೆ ಆಗಿರೋದ್ರಿಂದ ನೀವು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಬೋದು. ಔಟ್ಸೈಡ್ ಫುಡ್ ಅಲೌಡ್ ಇರಲ್ಲ ಫ್ರೆಂಡ್ಸ್. ಇವನ್ ಬ್ರೆವರೇಜಸ್ ಕೂಡ ಅಲೌಡ್ ಇರಲ್ಲ.